ನಮಸ್ಕಾರ ಎಲ್ಲರೂ ಹಂಗಿದ್ರಿ. ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಆ್ಯಕ್ಚುಲಿ ಏನಂದರೆ ನಿನ್ನೆ ಆನಂದ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿ ಬಂದೀವಿ. ಆಕಿದ್ದು ಫಸ್ಟ್ ಡೇ ಆಫ್ ಸ್ಕೂಲ್ ಐತಿ ಇವತ್ತು ಬರ್ರಿ ಮಗುನ ಕರ್ಕೊಂಡು ಸ್ಕೂಲಿಗೆ ಅಂತ ಹೇಳ್ಯಾರ. ಸೊ ಆಕಿನ ಕರ್ಕೊಂಡು ನಾವು ಹೋಗಬೇಕು. ಇವತ್ತು ವೆಲ್ಕಮ್ ಡೇ ಐತಿ ಸ್ಕೂಲ್ ಒಳಗೆ. ಸೊ ಕಂಪಲ್ಸರಿ ಕರ್ಕೊಂಡು ಬರ್ರಿ ಅಂತ ಹೇಳ್ಯಾರ, ನೀವು ಬರ್ರಿ ಅಂತಲೂ ಹೇಳ್ಯಾರ. ಸೊ ಅದಕ್ಕೆ ನಾವು ಜಲ್ದಿ ಎದ್ದು ರೆಡಿ ಆಗತ್ತೀವಿ. ಆಕಿನೂ ರೆಡಿ ಮಾಡ್ಬೇಕು. ಇವಾಗ ನಾ ಪೂಜೆ ಮಾಡಿಟ್ಟೇನೆ, ಆದರೂ ಆಕೆ ಮತ್ತೊಂದು ಸಲ ಪೂಜೆ ಮಾಡ್ತಾಳಂತ. ಮಾಡಿದ್ರೆ ಮಾಡಲಿ, ಹೋಗೋತನ ಆಕೆ ಸಮಾಧಾನ ಇದ್ರೆ ಸಾಕು ಅಂತ ಹೇಳಿ ಬಿಟ್ಟುಬಿಟ್ಟೇನಿ. ಇವಾಗ ಎಲ್ಲರೂ ರೆಡಿ ಆಗ್ತೀವಿ. ಸೊ ನಮ್ಮದು ದೇವರು ಜಲ್ದಿ ಎದ್ದು ರೆಡಿ ಆಗತ್ತೀವಿ. ನೆಕ್ಸ್ಟ್ ಇಲ್ಲಿ ಪಿ ಟಿಗೆ ಪ್ರಿಪೇರು ನಡೆದೈತಿ. ಸೊ ಯಾಕೆ ಇಷ್ಟು ಜಲ್ದಿ ಎಲ್ಲ ಪ್ರಿಪೇರ್ ಮಾಡಕತ್ತೀನಿ ಅಂತಂದರೆ, ಇವತ್ತು ಯಾನದು ಸ್ಕೂಲ್ ಫಸ್ಟ್ ಡೇ ಅಂದರೆ ವೆಲ್ಕಮ್ ಡೇ ಇವತ್ತು. ಸೊ ಸರಸ್ವತಿ ಪೂಜೆ ಅದು ಮಾಡಿ ಎಲ್ಲರೂ ವೆಲ್ಕಮ್ ಮಾಡ್ಕೋತಾರಂತ. ಸೊ ಅದಕ್ಕೆ ಜಲ್ದಿನ ಬರ್ರಿ, ಎಲ್ಲ ಪೇರೆಂಟ್ಸ್ಗೂ ಅಲ್ಲ ಹೋಯ್ತು ಇವತ್ತು. ಎಲ್ಲರೂ ಜಲ್ದಿನ ಬರ್ರಿ ಪೇರೆಂಟ್ಸು, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳ್ಯಾರ. ಸೊ ಅದಕ್ಕೆ ನಾವು ಜಲ್ದಿ ಎದ್ದು ಎಲ್ಲ ರೆಡಿ ಮಾಡಿ ನಂದು ಫಸ್ಟ್ ಡೇ ಸ್ಕೂಲಿಗೆ ಕರ್ಕೊಂಡು ಹೊಂಟೇವಿ. ಗೊತ್ತಿಲ್ಲ ಆಕಿ ಹೆಂಗೆ ಬಿಹೇವ್ ಮಾಡ್ತಾಳೆ ಅಂಥೇಳಿ. ಬಟ್ ಅಲ್ಲಿ ವಾತಾವರಣಕ್ಕಂತೂ ಫುಲ್ ಖುಷಿ ಆದಾಳಾಕಿ. ಬಟ್ ಹೋಗ್ತಾ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಸ್ಕೂಲಿಗೆ ಬಾಳೋತನ ಟೈಮಿಂಗ್ ಅಲ್ಲೇ ಇಡಬೇಕಲ್ಲ ಆಕಿ. ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾಳಂತನೂ ಗೊತ್ತಿಲ್ಲ. ಸೊ ಇವತ್ತು ನಾವೇ ಕರ್ಕೊಂಡು ಬರೋದೈತಿ. ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಅಕ್ಕಿಗೆ ವ್ಯಾನಿಗೆ ಹಾಕ್ತೀವಿ. ಅಂದ್ರೆ ನಮಗೆ ಕರ್ಕೊಂಡು ಬರೋದು ಆಗೋದಿಲ್ಲ ಅಂತ ಹೇಳಿ ಅಕ್ಕಿಗೆ ವ್ಯಾನಿಗೆ ಹಚ್ಚಿಬಿಟ್ಟಿವಿ. ಸೊ ಆ ವ್ಯಾನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅವಾಗಿಂದ ಅಫಿಷಿಯಲಿ ಸ್ಕೂಲಿಗೆ ಕಳಿಸ್ಬೇಕೇನ. ಮೋಸ್ಟ್ಲಿ ಅದು ಮಂಡೇ ಅಥವಾ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬೋದು. ಆವಾಗಿಂದ ಸ್ಕೂಲ್ ಅಂಥೇಳಿ ಸ್ಟಾರ್ಟ್ ಆಗ್ತೈತಿ. ಬಟ್ ಇವತ್ತು ವೆಲ್ಕಮ್ ಪಾರ್ಟಿ, ಪೂಜೆ, ಸ್ಕೂಲ್ ಹೆಂಗೈತಿ ಎಲ್ಲನೂ ಆಕೆಗೆ ಇಂಟ್ರೊಡ್ಯೂಸ್ ಮಾಡೋದೈತಿ. ಸೊ ನೋಡೋಣಂತ ಸ್ಕೂಲ್ ವಾತಾವರಣ ಹೆಂಗೈತಿ, ಪೂಜೆ ಹೆಂಗೆ ಮಾಡ್ತಾರೋ, ಹೆಂಗೆ ವೆಲ್ಕಮ್ ಮಾಡ್ತಾರೋ ಸ್ಟೂಡೆಂಟ್ಸ್ಗೆ ಅಂಥೇಳಿ ನೆಕ್ಸ್ಟ್ ತೋರಿಸ್ಕೊತ ಹೋಗ್ತೀನಂತ. ಸೊ ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸೊ ಇವಾಗೆಲ್ಲರೂ ರೆಡಿಯಾಗಿ ಸ್ಕೂಲಿಗೆ ಹೊಂಟೀವಿ. ಫೈನಲಿ ನಾವು ನಮ್ಮ ಆನಂದ್ ಸ್ಕೂಲ್ಗೆ ರೀಚ್ ಆದ್ವಿ. ನಮ್ಮ ಆನಂದ್ ಸ್ಕೂಲ್ ಹೆಸರು ಏನಪ್ಪ ಅಂತಂದ್ರೆ ಸಂಕಲ್ಪ ಸ್ಕೂಲ್ ಅಂಥೇಳಿ. ಇಲ್ಲೇ ನರ್ಸರಿ, LKG, UKG, ಪ್ರೀ ನರ್ಸರಿ ಎಲ್ಲನೂ ಐತಿ. ಸಂಕಲ್ಪ ಹೆಸರಂತ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಒಂಥರ ಅಟ್ಯಾಚ್ ಆಗಿರುವಂಥ ಹೆಸರು ಇದು. ನಮ್ಮ ಫ್ರೆಂಡ್ ಸರ್ಕಲ್ ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗ್ತೈತಿ ಸಂಕಲ್ಪ ಅನ್ನೋ ಹೆಸರು ಯಾಕೆ ಅಟ್ಯಾಚ್ ಐತಿ ಅಂಥೇಳಿ. ಆ ಹೆಸರು ಕೇಳಿದ ತಕ್ಷಣ ಯಾಕೋ ಈ ಸ್ಕೂಲಿಗೆ ನಾವು ಏನನ್ನ ಹಚ್ಬೇಕಂತ ಅದು ಒಂದು ಪ್ಲಸ್ ಆಯ್ತು ಆ್ಯಕ್ಚುಲಿ. ಸೊ ಈಗ ಯಾನಂದು ಸ್ಕೂಲ್ಗೆ ಎಂಟ್ರಿ. ಯಾನಂದು ಸ್ಕೂಲ್ ವೆಲ್ಕಮ್ ಡೇ ಎಷ್ಟು ಚಲೋ ಆಗ್ತೈತಂತ ಅಂದ್ಕೊಂಡಿರಲಿಲ್ಲ. ಮಸ್ತ್ ಮಾಡಿದ್ರು ಆ್ಯಕ್ಚುಲಿ. ಒಂಥರ ಫುಲ್ ಡಿಫ್ರೆಂಟ್ ಇತ್ತಿದ್ದು ವೆಲ್ಕಮ್ ಡೇ.
ಒಂದ್ಸಲನೂ ನೋಡಿರಲಿಲ್ಲ. ಹಿಂಗೂ ವೆಲ್ಕಮ್ ಮಾಡಬಹುದು ಹುಡುಗರನ್ನ ಅಂಥೇಳಿ. ಫಸ್ಟಿಗೆ ಅವ್ರದ್ದು ಫಸ್ಟ್ ಸ್ಟೆಪ್ ಅಂತಂದ್ರೆ ಒಂದು ಜರ್ಗುಂಡಿಂದ ಜರಿದು ಅಲ್ಲೊಂದು ಜಂಪ್ ಮಾಡಿ ನೆಕ್ಸ್ಟ್ ಏನಂತಂದ್ರೆ ಅವ್ರದ್ದು ಹಸ್ತದ ಗುರುತನ್ನು ಒಂದು ಬೋರ್ಡ್ ಒಳಗೆ ಹಾಕ್ಸಿದ್ರು. ಅದು ಒಂಥರ ಡಿಫ್ರೆಂಟ್ ಇತ್ತು ಆ್ಯಕ್ಚುಲಿ ನೋಡಕ್ಕೂ. ಆಮೇಲೆ ಹಂಗೆ ಅವ್ರಿಗೆ ಹೂವೆಲ್ಲ ಏರಿಸಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದು ಏನೈತಲ್ಲ ಅದು ಒಂಥರ ಟ್ರೆಡಿಷ್ನಲ್ಲ ಇತ್ತದು. ವೆಲ್ಕಮ್ ಮಾಡ್ಕೊಳ್ಳೋದು ಒಂಥರ ಮಸ್ತ್ ಇತ್ತು ಆ್ಯಕ್ಚುಲಿ. ನೋಡೋಕ್ಕೂ ಭಾಳ ಖುಷಿ ಅನ್ನಿಸ್ತು. ನಮ್ಮ ಹುಡುಗರನ್ನ ಈ ಥರ ಎಲ್ಲ ವೆಲ್ಕಮ್ ಮಾಡೋದು ನಮಗೂ ನೋಡೋಕ್ಕೂ ಒಂಥರ ಸ್ಪೆಷಲ್ ಅನ್ನಿಸ್ತು. ಸ್ಪೆಷಲ್ ಮೂಮೆಂಟ್ಸ್ ಇವೆಲ್ಲನೂ ಕ್ಯಾಪ್ಚರ್ ಮಾಡೀನಿ, ಎಷ್ಟಾಗ್ತೈತಿ ಅಷ್ಟು. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಒಂದು ಹುಡುಗರು ಅಳ್ತಿರ್ತಾವೆ, ಒಂದು ಹುಡುಗರು ನಗ್ತಿರ್ತಾವೆ, ಒಂದು ಆಡ್ತಿರ್ತಾವೆ, ಒಂದು ಬೀಳ್ತಾವೆ, ಏನೇನೇನೋ ಆಯ್ತು. ಒಟ್ಟು ಫಂಕ್ಷನ್ ಅಂತೂ ಭಾಳ ಚಲೋ ಆಯ್ತು. ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬರೋ ಮುಂದೆ ಅವರು ಆ್ಯನಾಗ ಒಂದಿಷ್ಟು ಬುಕ್ಸು, ಬ್ಯಾಗು, ಒಂದಿಷ್ಟು ಕಿಟ್ ಕೊಟ್ಟು ಕಳಿಸಿದ್ರು ನೋಡ್ರಿ. ನನ್ನ ಸ್ಕೂಲು ಬುಕ್ಸು ಯಪ್ಪ ಎಷ್ಟು ಬುಕ್ಸ್ ಯಾವಾಗಲೂ ಓದಿಲ್ಲ ಅಷ್ಟೊಂದು ಬುಕ್ಸ್ ಕೊಟ್ಟಾರ. ಸೊ ಆಕೆ ಓದಾಕೋ ನಮಗೆ ಓದಾಕೋ ಗೊತ್ತಿಲ್ಲ. ಇದಾದಮೇಲೆ ನೆಕ್ಸ್ಟ್ ಡೇನ ಆಕೆಯನ್ನು ಸ್ಕೂಲಿಗೆ ಕಳ್ಸಕ್ಕೆ ಹೇಳಿದ್ರು. ಸೊ ಇದು ನೆಕ್ಸ್ಟ್ ಡೇ ನನ್ನ ಸ್ಕೂಲಿಗೆ ರೆಡಿ ಮಾಡೀನಿ. ಆಕೆಗೆ ಟಿಫನ್ ಬಾಕ್ಸು ಮತ್ತು ಬ್ಯಾಗ್ ಎಲ್ಲನೂ ಹಾಕಿ ರೆಡಿ ಮಾಡೀನಿ. ಸದ್ಯಕ್ಕಿನ್ನ ಆಕೆಗೆ ಗೊತ್ತಿಲ್ಲ ನನ್ನ ಇವರೆಲ್ಲರೂ ಸೇರಿ ಸ್ಕೂಲಿಗೆ ಕಳ್ಸಾಕತ್ತಾರ ಅಂಥೇಳಿ. ಬಟ್ ಆಕಿನ್ನ ಸ್ಕೂಲಿಗೆ ಕಳಿಸ್ಬೇಕೀಗ. ಆಕೆ ಹೊಸ ಡ್ರೆಸ್ ಹಾಕಿ ಎಲ್ಲೋ ಕರ್ಕೊಂಡು ಹೊಂಟಾರ ಅಂತ ತಿಳ್ಕೊಂಬಿಟ್ಟಾಳ. ಇವಾಗ ಆಕಿನ್ನ ಸ್ಕೂಲಿಗೆ ಕಳಿಸ್ತೀವಿ. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ, ಬಟ್ ಸ್ಕೂಲಿಗೆ ಹೋದ್ಮೇಲೆ ಗೊತ್ತಾಗ್ತೈತಿ. ರಿಯಾಕ್ಟ್ ಮಾಡಿದ್ರು ಸ್ಕೂಲಿಗೆ ಅಂತೂ ಕಳಿಸಬೇಕು. ಸೊ ಇದಾಗಿತ್ತು ಇವತ್ತಿಂದು ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.